ಮಾಹಿತಿಯ ಕೊರತೆಯಿಂದ ಕಾರ್ಮಿಕರ ಕಾರ್ಡ್ ಅನ್ನು ಪಡೆಯಲು ಸಲ್ಲಿಸುವ ಅರ್ಜಿಗಳಲ್ಲಿ ಲೋಪವಾದಲ್ಲಿ ಅರ್ಜಿ ತಿರಸ್ಕೃತವಾಗುವುದು ಸಹಜ ಪ್ರಕ್ರಿಯೆಯಾದರೂ ತಕ್ಷಣ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಸಾಗರ ಘಟಕದಿಂದ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಇವಾಗ ಮಾಡುವಾಗ ಇನ್ನು 15% ಬ್ಲಡ್ ರಿಪೋರ್ಟ್ ಕೊಡುತ್ತಾರೆ. ಅದನ್ನು ತಗೊಂಡು ಡಾಕ್ಟರ್ ತೋರಿಸಿದ್ರೆ ಈಗ ಮಾಡಕ್ ಬರಲ್ಲಪ್ಪ ಮತ್ತೆ ಒಂದು ಬ್ಲಡ್ ರಿಪೋರ್ಟ್ ಮಾಡ್ಕೊಂಡು ಸಾಗರ ವೃತ್ತದ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ಡಿಇಒ ಕಾರ್ಯನಿರ್ವಹಿಸುತ್ತಿರುವವರು ಸಾಗರದ ಕಚೇರಿಯಲ್ಲಿಯೇ ಕಳೆದ 9 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವುದು ಸರಿಯಷ್ಟೇ. ಸದ್ರಿಯವರು ಪ್ರಾಮಾಣಿಕವಾಗಿ ಕಾರ್ಮಿಕರಿಗೆ ಮಾಹಿತಿ ಮತ್ತು ಸೌಲಭ್ಯಗಳನ್ನು ಒದಗಿಸಿದ್ದಲ್ಲಿ ಯಾವ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಆದರೆ ಸದ್ರಿ ಡಿಇಒ ಅವರು ಕಾರ್ಮಿಕರಿಗೆ ಸರಿಯಾದ ಮಾಹಿತಿಯನ್ನ ನೀಡದೆ ವಂಚಿಸುತ್ತಿದ್ದಾರೆ ಎಂದು ದೂರಲಾಯಿತು. ಯಾವುದೇ ಒಂದು ಕ್ವಾಲಿಟಿ ಕೂಡ ಇಲ್ಲ. ಇದರಲ್ಲಿ ಸರ್ಕಾರದ ಲೆಕ್ಕಾಚಾರದಲ್ಲಿ ಒಂದು 3,000-4,000 ಅಂತೇಳಿ ಒಂದು ಬಿಲ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಆದರೆ ಇದರಲ್ಲಿ ಒಂದು 600-700 ರೂಪಾಯಿ ವಸ್ತುಗಳು ಕೂಡ ಇಲ್ಲ. ಹಾಗೆ ಇದು ಈ ರಾಜ್ಯದಲ್ಲೂ ಕೂಡ ಈ ವಿಚಾರವಾಗಿ ಪತ್ರಿಕೆಯಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಈ ವಿಷಯಗಳು ಹರಿದಾಡ್ತಾ ಇದ್ದೇವೆ. ಇದೇ ತರ ಈ ಹಿಂದೂ ಕೂಡ ಇದೇ ವಿಷಯವಾಗಿ ಈ ವಿಷಯವಾಗಿ ಸಾಕಷ್ಟು ಪತ್ರಿಕೆಯಲ್ಲಿ ಮತ್ತೆ ಎಲ್ಲಾ ಕಡೆ ಈ ವಿಷಯಗಳು ಹರಿದಾಡ್ತಾ ಇದೆ. ಮತ್ತೆ ನಮ್ಮ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದಿಷ್ಟು ಈ ಎಲ್ಲಾ ತಾಲೂಕುಗಳಲ್ಲಿ ಅದನ್ನು ATM ಮಿಷನ್ ಅಂತ ಅನ್ಕೋಬಹುದು. ಈ ಆರೋಗ್ಯ ಸಂಚಾರಿ ಘಟಕ ಅಂತ ಆ ಗಾಡಿ ಓಡಾಡುತ್ತೆ. ಆ ಗಾಡಿ ಅಲ್ಲಿ ಆ ಗಾಡಿಲಿ ಆ ಕಾರ್ಡ್ಗಳೆಲ್ಲ ರಿನ್ಯೂವಲ್ ಆಗಿದಾವೋ ಬಿಟ್ಟಿದಾವೋ ಗೊತ್ತಿಲ್ಲ. ಎಲ್ಲಾ ಕಾರ್ಡ್ಗಳು ತಗೊಬಂದು ಅದಕ್ಕೆ 4 ಜನರನ್ನು ಸೇರಿಸಿ ಫಲಾನುಭವಿಗಳು ಅಂತ ಹೇಳಿ ಅವ್ರಿಗೆಲ್ಲ ಆರೋಗ್ಯ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರಲ್ಲಿ ಕಾರ್ಮಿಕರಿಗೆ ಬೇಕಾದಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ಇರಲ್ಲ. ಅಲ್ಲಿ ಸುಮ್ಮನೆ ಏನೋ ಬ್ಲಡ್ ಚೆಕಪ್ ಮಾಡ್ತಾರೆ, BP ಚೆಕಪ್ ಮಾಡ್ತಾರೆ, ಹೋಗ್ತಾರೆ. ಅದಾದ ಒಂದು ವಾರ 15 ದಿವಸ ಬಿಟ್ಟು ಬಂದ್ಬಿಟ್ಟು ಅದು ರಿಪೋರ್ಟ್ ಕೊಡ್ತಾರೆ. ಅದೊಂಥರ ಈ ATM ಮಿಷನ್ ಆಗ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಏಜೆನ್ಸಿಗಳಿಗೆ ಈ ಸಂಚಾರಿ ಆರೋಗ್ಯ ಘಟಕ ಅನ್ನೋದು ಒಂದು ತರ ATM ಮಿಷನ್ ಆಗ್ಬಿಟ್ಟಿದೆ. ಮತ್ತೆ ಕಾರ್ಮಿಕರಿಗೆ ಇಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಅರ್ಜಿಗಳನ್ನ ಹಾಕಿರ್ತಾರೆ. ಆ ಅರ್ಜಿಗಳನ್ನ ಕಾರ್ಮಿಕ ಅಲ್ಲ ಅಂತ ಹೇಳಿ ಟ್ರೈನಿಂಗ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಬರ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಮಾಡ್ಲಿ. ಮತ್ತೆ ನಮ್ಗೆ ಇದು ಕಿಟ್ಟಲ್ಲಿ ಕೊಡ್ಬೇಕಾರೆ ಬೆಳಿಗ್ಗೆ 6 ಗಂಟೆಗೆ ಕರೀತಾರೆ ತರಬೇತಿ ಅದನ್ನ. ಅದು ಯಾರಿಗೂ ಗೊತ್ತಿರೋಲ್ಲ. ನಮ್ಮ ಸಾಧನೆಗೆ ಗೊತ್ತಿರೋದಿಲ್ಲ, ನಮ್ಮ ಸಂಘ ಇಲಾಖೆಗೆ ಗೊತ್ತಿರೋದಿಲ್ಲ. ಮತ್ತೆ ದಾರ್ಯಾಗಿ ನಿಂತ್ಕೊಂಡು ಅದನ್ನ ಕೊಟ್ಟು ಹೋಗ್ತಾರೆ, ಕಿಟ್ ಕೊಟ್ಟು ಹೋಗ್ತಾರೆ. ಇಲ್ಲಿಂದ ಬಂದು ನಮ್ಮ ಸರ್ಕಾರದಿಂದ ಕೊಡ್ತಿಲ್ಲ, ನಮ್ಮ ತೆರಿಗೆ ಹಣ ಅಲ್ಲ ಅದು. ಅದನ್ನು ಕರೆಕ್ಟಾಗಿ ಮುಡಿಸ್ಬೇಕಿದ್ದಾನೆ. ನಮ್ಮ ಕಾರ್ಮಿಕರಿಗೆ ಬಂದದನ್ನ ಕಾರ್ಮಿಕರಿಗೆ ಕರೆಕ್ಟಾಗಿ ಮುಡಿಸ್ಬೇಕಾನೆ. ಅದೆಲ್ಲ ದಾರಿ ನಿಂತ್ಕೊಂಡು ಕೊಟ್ಟು ಹೋಗ್ತಾರೆ. ಅದನ್ನು ಆಗಬಾರ್ದು ಅಂತೇಳಿ ನಮ್ಮಲ್ಲಿ ಹೇಳ್ತಿದ್ದೆ. ಅದು ಗಮನಕ್ಕೆ. ಈ ಸಂದರ್ಭದಲ್ಲಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಸಾಗರ ಘಟಕದ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ, ಅಧ್ಯಕ್ಷರಾದ ರಾಮಚಂದ್ರ ಮೇಸ್ತ್ರಿ, ಕಾರ್ಯದರ್ಶಿ ಅಣ್ಣಪ್ಪ ಮೇಸ್ತ್ರಿ, ಉಪಾಧ್ಯಕ್ಷರಾದ ಅಣ್ಣಪ್ಪ ಕೆಳದಿ, ನಿರ್ದೇಶಕರುಗಳಾದ ಸತೀಶ್ ಅಂಗಡಿ, ಉಮೇಶ್ ಮೇಸ್ತ್ರಿ, ಬಸವರಾಜು, ಹುಚ್ಚಪ್ಪ, ಶಂಕರಪ್ಪ ಹೀಗೆ ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.